ಕಾರವಾರ ನಗರದ ಹಬ್ಬವಾಡ ಪ್ರದೇಶದ ಕಾಂಕ್ರೀಟ್ ರಸ್ತೆಯ ಮೇಲೆ ಸುರಿದಿರುವ ಡಾಂಬರನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿಯ ಕಾರವಾರ ಘಟಕದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮೇ 5ರಂದು ಹಬ್ಬವಾಡದ ಕಾಂಕ್ರೀಟ್ ರಸ್ತೆಗೆ ಕೆಶಿಪ್ ವತಿಯಿಂದ ಡಾಂಬರೀಕರಣ ಮಾಡುವ ನೆಪದಲ್ಲಿ ಈಗಾಗಲೇ ಸುಸ್ಥಿತಿಯಲ್ಲಿದ್ದ ರಸ್ತೆಯನ್ನು ವಿರೂಪಗೊಳಿಸಲಾಗಿದೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಡಾಂಬರ್ ಹಾಕಿದ ಬಳಿಕ ಅದನ್ನು ಸಮರ್ಪಕವಾಗಿ ತೆರವುಗೊಳಿಸದೆ ರಸ್ತೆಯ ಮೇಲೆ ಸಣ್ಣ ಸಣ್ಣ ಜಲ್ಲಿಕಲ್ಲುಗಳು ಉಳಿದಿರುವುದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಸಂಚಾರದಲ್ಲಿ ತೊಂದರೆ ಉಂಟಾಗುತ್ತಿದೆ ಎಂದು ದೂರಲಾಗಿದೆ. ರಸ್ತೆಯ ಮೇಲಿರುವ ಜಲ್ಲಿಕಲ್ಲುಗಳಿಂದ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಿದ್ದು, ವಾಹನ ಸವಾರರು ಬಿದ್ದರೆ ಅದರ ಹೊಣೆ ಯಾರು ಹೊರುತ್ತಾರೆ ಎಂದು ಪ್ರಶ್ನಿಸಿರುವ ಬಿಜೆಪಿ ಮುಖಂಡರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಕರೆಯಿಸಿ ರಸ್ತೆಯನ್ನು ತಕ್ಷಣ ಸ್ವಚ್ಛಗೊಳಿಸುವಂತೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಅವರು ಹಬ್ಬವಾಡದ ಸಿಮೆಂಟ್ ರಸ್ತೆ ಮೇಲೆ ಮರು ಡಾಂಬರೀಕರಣ ಮಾಡಿದ ವಿರುದ್ಧ ಈಗಾಗಲೇ ಜಿಲ್ಲಾಧಿಕಾರಿ ಮನವಿ ಅರ್ಪಿಸಿದ್ದೇವೆ. ಆ ಮನವಿಯಲ್ಲಿ ಈಗಾಗಲೇ ಕೆಸಪ್ನವರು 2 ಕೋಟಿ ಕೆಲಸಗಳನ್ನು ಪ್ರಾರಂಭಿಸಿದರು. PWD ಆ ಕೆಲಸದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ. ಮುನ್ಸಿಪಾಲಿಟಿ ಕಮಿಷನರ್ ತಮಗೆ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹೇಳಿದ್ದಾರೆ. ಅಲ್ಲದೆ ಶಾಸಕರು ಈ ಕೆಲಸ ನಿಲ್ಲಿಸಿದೆ ಅಂತ ತಮಗೂ ಏನು ಮಾಹಿತಿ ಇಲ್ಲ ಹೇಳಿದ್ದಾರೆ. 10 ಲಕ್ಷದ ಕೆಲಸ ಇದ್ದರೂ ಸಹ ಶಾಸಕರು ತಮ್ಮ ಕಣ್ಗಾವಲಿನಲ್ಲಿ ಆ ಕೆಲಸವನ್ನು ನಿರ್ವಹಿಸ್ತಾರೆ. 2 ಕೋಟಿ ಕೆಲಸ ಯಾರಿಗೂ ಗೊತ್ತಿಲ್ಲದೆ ತಾವು ಮಾಡಿದರೆ ತಮಗೆ ಗೊತ್ತಿಲ್ಲವನ್ನು ಕೈ ಏರಿಸುವುದು ಇದು ಒಂದು ಢೋಂಗಿತನದ ಪರಮಾವಧಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ನಾನು ಈ ಮೂಲಕ ಹೇಳಿಕೆ ಬಯಸ್ತಾ ಇದ್ದೇನೆ. ಶಾಸಕರು 2 ಕೋಟಿ ಕೆಲಸ ಶಾಸಕರಿಗೆ ಗೊತ್ತಿಲ್ಲದೆ ಕಾರವಾರದಲ್ಲಿ ಮಾಡ್ತಿದ್ರೆ ಇದು ಅಕ್ಷಮ ಅಪರಾಧ ಮತ್ತು ತಮಗೆ ಗೊತ್ತಿಲ್ಲ ಹೇಳೋದು ಅತ್ಯಂತ ಶುದ್ಧ ಸುಳ್ಳು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಆ ಕೆಲಸ ಮಾಡಿದ್ದಾರೆ. ನಿನ್ನೆ ಮಾಡಿದ ಕೆಲಸವನ್ನು ಈಗಾಗಲೇ ತೆಗೆದುಹಾಕಲಾಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ತೆಗಿಲಿಲ್ಲ. ಅದನ್ನು ಈಗ ನಾವು ಈ ಬಿಜೆಪಿಯವರು ಅದು ಟೋಟಲಿ ರಸ್ತೆ ಮೊದಲು ಯಾವ ಪರಿಸ್ಥಿತಿ ಇರುತ್ತೋ ಅದೇ ಪರಿಸ್ಥಿತಿ ಇರಬೇಕು. ಅಲ್ಲಿ ಇರುವ ಕಲ್ಲು ಮತ್ತು ಗಚ್ಚುಗಳು ತೆಗಿಬೇಕು. ಈಗಾಗಲೇ ಇವತ್ತು ಅಲ್ಲಿ 2 ಸ್ಕಿಡ್ ಆಗಿ ಬಿದ್ದಿದೆ. ಇಂಥ ಅನಾಹುತಗಳು ಅಲ್ಲಿ ನಡೀಬಾರ್ದು. ಮತ್ತು ಈ ಮೂಲಕ ಆ ಕೆಲಸದವರು ಯಾರ ಮುತುವರ್ಜಿ ವಹಿಸಿ ಈ ಕೆಲಸ ಮಾಡಿದ್ದಾರೆ ಅದು ಸಾರ್ವಜನಿಕ ಗೊತ್ತಾಗಬೇಕಾದ್ರೆ ನಾವು ಇಲ್ಲಿ ಬಿಜೆಪಿ ಅವರಿಂದ ಆಗ್ರಹಿಸ್ತಾ ಇದ್ದೇವೆ. ಮಾಡಿದರೂ ಯಾರ ಹಸ್ತಕ್ಷೇಪ ಇದೆ ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಅಲ್ಲದೆ ಕಳೆದ ಬಿಜೆಪಿ ಚುನಾವಣೆಯಲ್ಲಿ 40% ಭ್ರಷ್ಟಾಚಾರ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಈಗ 40% ಈಗ ಆಲ್ರೆಡಿ 60% ಕ್ರಾಸ್ ಆಗಿದೆ. ಇದು 60% ಭ್ರಷ್ಟಾಚಾರದ ಒಂದು ಜಲವಂತ ನಿದರ್ಶನ ಕಾರವಾರದಲ್ಲಿರುವುದು ಜಲವಂತ ನಿದರ್ಶನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಸಂಜಯ್ ಸಾಲುಂಕೆ, ನಗರಾಧ್ಯಕ್ಷ ನಾಗೇಶ್ ಕುರ್ಡೇಕರ್, ಗ್ರಾಮೀಣ ಮಂಡಳ ಅಧ್ಯಕ್ಷ ಸುಭಾಷ್ ಗುನ್ಗಿ, ನಗರಸಭೆ ಮಾಜಿ ಅಧ್ಯಕ್ಷ ರವಿರಾಜ್ ಅಂಕೋಲಿಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.